ಗಂಡುಲಿಗೆ ಮೆರೆಯುತ್ತಿರುವ ಈ ಕಲಿಯುಗದ ಕಳನಾಡಿನ ಕಾಲದಲ್ಲಿ ಕಳ್ಳ ಕದಿವನಾಗಿ ಕಾರ್ಯ ಸಾಧಿಸುತ್ತಾನಲ್ಲ ಆ ಬಲಕಣ್ಣಿಯ ಅರ್ಜುನ. ಪ್ರತಾಪ ನಮ್ಮ ನಾಮದ ಬಲದಿಂದ ಈ ಪೃಥ್ವಿಯನ್ನೇ ಗೆಲ್ಲಬೇಕೆಂದರೆ ನರನಾಗರನಾಗಿ ಬಂದು ನನ್ನ ಬಲಗೈಯ ಕರಿಯನನ್ನು ಕುಸ್ತಿಯಲ್ಲಿ ಸೋಲಿಸಿಯ ಕೆಟ್ಟ ಸೂಳೆ ಮಗನೇ. ನೀನೆಂತ ತಿರುವಿನಲ್ಲಿ ನುಸುಳಿ ಬದಿ ಕುಳಿತರು ನಾಯಾಗಿ ಬಂದು ಬೆಳೆದೆ. ಈ ಪ್ರತಾಪ ಕಾಲಿನಿಂದ ತೋರಿಸಿದರೆ ತಲೆಯಲ್ಲಿ ಹೊತ್ತು ಮಾಡುತ್ತಾರೆ ಈ ಊರಿನ ಬಡಪಾಯಿನ ಮಕ್ಕಳು. ಅರ್ಜುನ, ರಾಮ ಲಕ್ಷ್ಮಣರಂತೆ ಬಾಳುತ್ತಿರುವ ನಿಮ್ಮಿಬ್ಬರ ತಮ್ಮಂದಿರ ಮಧ್ಯೆ ಬೆಂಕಿ ಹಚ್ಚಿ ನಿಮ್ಮನ್ನು ಬೀದಿ ಭಿಕ್ಷುಕರನ್ನಾಗಿ ಮಾಡಿ ರಸಪುರ ಮಾವಿನ ಹಣ್ಣಿನಂತಿರುವ ನಿಮ್ಮ ಅತ್ತಿಗೆ ಮಂಜಿಯನ್ನು ನನ್ನ ಸೋಳಿಯನ್ನಾಗಿ ಮಾಡಿಕೊಂಡು ಹಂತ ಹಂತವಾಗಿ ನಿಮ್ಮನ್ನು ಕಂತ್ರಿ ನಾಯಕರನ್ನಾಗಿ ಮಾಡಿ ಕೊನೆಗೆ ನಿನ್ನ ಕೈವಶವಾಗಿರುವ ಆ ದೇವಸ್ಥಾನದ ಒಡವೆಗಳನ್ನು ನನ್ನ ಕೈವಶ ತೆಗೆದುಕೊಳ್ಳದಿದ್ದರೆ ನನ್ನ ಹೆಸರು ಶ್ರೀಮಂತ ಪ್ರತಾಪ. ಚಂಡ ಏ ಹಲಕಾಲ ನಮಗನೇ ಛತ್ರಿ ಚಂಡ ಆ ರುದ್ರಗೆ ಕೊಟ್ಟ ಸಾಲ ವಸೂಲಿ ಮಾಡಿಕೊಂಡು ಬಂದಿರುವಿಯಾ? ಅಪ್ಪ ದಂಡಾರ ವಸೂಲಿ ಮಾಡ್ಕೊಂಡ್ ಬರ್ಬೇಕಂತನ ಹೋಗಿದ್ರೆ ಆದ್ರೆ ಅವ್ರ ಮನ್ಯಾಗ ಅವರು ದುರ್ಗವ ಶಟದ್ ಬಿಡಿತ್ರಿ ಅಪ್ಪ ಅದು ಮುದುಕಿ ಹೇಳ್ತೀನಿ. ಮತ್ತೆ ಬಂಡ ಬಡ್ಡಿ ಮಗ ಭೀಮನ ಸಾಲ ಅದನ್ನ ಲೆಕ್ಕ ಮಾಡಿರ್ರಿ ಅಪ್ಪ ಎಷ್ಟೈತೆ ಅನ್ನೋದು ನೋಡಿ ಹೇಳ್ತೀನಿ. ಎಷ್ಟಿನ ಲೆಕ್ಕ ತೆಗೆದು ನೋಡ ಮಗನೇ. ಆಯ್ತು ಬಿಡ್ರಿ ನೋಡ್ತೀನಿ. ನಾನ್ ನೋಡ್ಲಾರ್ದನ ನಿಮಗೆಲ್ಲಿ ಗೊತ್ತಾಗುತ್ತೆ ಅಪ್ಪ. ನನ್ನ ಸ್ನೇಹಿತ ಪ್ರದೀಪನೇ, ಪ್ರದೀಪ್ ಈಗ ಬಂದೇನು? ಬಂದೆ. ಅಂದಾಗಿ ನಿನ್ನ ಕಾಂಟ್ರಾಕ್ಟರ್ ಕೆಲಸ ಚೆನ್ನಾಗಿ ನಡೆದಿದೆ ತಾನೆ? ಕೆಲಸ ಯಾಕೆ ಪ್ರದೀಪ್, ಏನಾಗಿತ್ತು? ಹಡಿ ಹಾಗೂ ಉಸಿಗಿಗೆ ಸರಿಯಾಗುವಂತೆ ಸಿಮೆಂಟ್ ಹಾಕದೆ ಸಿಮೆಂಟಿನಲ್ಲಿ ಹಾಳು ಮಣ್ಣ ಕಲಬೆರಕೆ ಮಾಡಿ ಬೇಡಿ ಕಟ್ಟಿಸುತ್ತಾನೆ ಎಂದು ಸುಳ್ಳು ಕೇಸ್ ಹಾಕಿ ಈಗ ಲೈಸೆನ್ಸ್ ಅನ್ನು ಕಸಿದುಕೊಂಡು ನನ್ನನ್ನು ನಿರುದ್ಯೋಗಿಯನ್ನಾಗಿ ಮಾಡಿದರು. ಮುಂದೆ ಏನು ಮಾಡಬೇಕೆಂದುಕೊಂಡಿರುವೆ?
ಎಲ್ಲಿಯಾದರೂ ಒಂದು ಉದ್ಯೋಗ ಹುಡುಕಬೇಕೆಂದುಕೊಂಡಿದ್ದೇನೆ. ಆದರೆ ಎಂಬ ಮಾತಿಗೆ ಪ್ರದೀಪ್, ನೀನು ತಪ್ಪು ತಿಳಿಯುವುದಿಲ್ಲ ಅಂದರೆ ನನ್ನದೊಂದು ಮಾತು. ಅದೇನು ಹೇಳು ಪ್ರತಾಪ್? ನೋಡು ಪ್ರದೀಪ್, ದೇವರು ನನಗೆ ಸಾಕಷ್ಟು ಆಸ್ತಿಯನ್ನು ಕೊಟ್ಟಿದ್ದಾನೆ. ನನಗೂ ನನ್ನ ತಂಗಿನ ಬಿಟ್ಟು ನನ್ನವರು ಎನ್ನವರು ಯಾರು ಇಲ್ಲ. ನನ್ನ ಮಿತ್ರನಾಗದೆ ನನ್ನ ಒಡ ಹುಟ್ಟಿದ ಸೋದರನೆಂದು ತಿಳಿಯುತ್ತೇನೆ. ನನ್ನ ಆಸ್ತಿಯ ವಾರಗಳನ್ನು ನೋಡಿಕೊಳ್ಳುತ್ತ ನೀನು ನನ್ನ ಮನೆಯಲ್ಲಿ ಇಟ್ಟು ಬಿಡು, ಏನಂತೀಯ? ನಿನ್ನಿಷ್ಟದಂತೆಯೇ ಆಗಲಿ. ಕುರುಡನಿಗೆ ಕಲ್ಲು ಕೊಡುತ್ತೇನೆಂದರೆ ಬೇಡ ಎನ್ನುತ್ತಾನೆ ಆ ಕುರುಡ. ಬಂಜೆಗೆ ಮಕ್ಕಳಾದರೆ ಬೇಡ ಎನ್ನುತ್ತಾಳೆ ಆ ಬಂಜೆ. ರೋಗಿ ಬಯಸಿದ್ದು ಅದನ್ನೇ, ಡಾಕ್ಟರ್ ಹೇಳಿದ್ದು ಅದನ್ನೇ. ಪ್ರತಾಪ, ಇನ್ನು ಮುಂದೆ ನೋಡು ಈ ಸರ್ದಾರ್ ಪ್ರದೀಪನ ಕ್ರಾಂತಿಕಾರಿ ನಾಟಕದ ಕುತಂತ್ರವನ್ನ. ಯಾಕೆ ಪ್ರದೀಪ್, ಏನೋ ವಿಚಾರ ಮಾಡುತ್ತಾ ನಿಂತಿವೆ? ದೇವರಂತ ಸ್ನೇಹಿತ ಸಿಕ್ಕನಲ್ಲ ಎಂದು ವಿಚಾರಿಸಿದೆ. ಚೆನ್ನ, ಏ ಹಲಕನ ಮಗನ ಚೆನ್ನ, ನನ್ನ ಮಿತ್ರ ಪ್ರದೀಪ ಬಂದಿದ್ದಾನೆ. ರುಚಿ ರುಚಿಯಾಗಿ ಅಡಿಗೆ ಮಾಡಂತೇಳು. ಅಡಿಗೆ ಬಿಟ್ಟಂತ ರಂಗನಿಗೆ. ರಂಗಣ ಗೆಳೆಯರು ಬಂದಾರ. ಅಲ್ಲ ಗೆಳೆಯರು ಬಂದಾರಪ್ಪ. ಅವ್ರು ತಿನ್ನಾಕ ಕುಡಿಯಾಕ ಅವನು ಡೊಂಗ್ರಿ ನಾಯಿ ಕೆತ್ತಿದ್ರು ಹೋದಾಕ ರೋಡ್ ತಿಂದು ಶೆಡಿಲ್ ಮಾಡ್ತೀನಿ. ಅಂದಾಗೆ ಚೆನ್ನ, ಮೊನ್ನೆ ಮಂತ್ರ ಸಿಂಗದ ಹೊಲದಲ್ಲಿ ನಮ್ಮ ಬಂಡ ದನಕರುಗಳ ಹಾಸಿಕೊಂಡು ಹೋದ ಘಟನೆ ಬಗ್ಗೆ ಏನೆಂದ ಅಲಕಡಿಸುವ ಅದ್ರ ಸುದ್ದಿ ತೆಗೆದ್ರ ನಾನು ಹೊಟ್ಟೆ ಕಾರ ಕಲಸಂಗೈತ್ರಿ. ಯಪ್ಪ ಹೊಟ್ಟೆ ಕಾರ ಕಲಸಂಗೈತಿ. ಏ ಬದ್ಮಾಸ್ತನ ಮಗನೇ ಚೆನ್ನ, ಏನಂದ ಸೀದಾ ಮಗಳ ಮಗನೇ. ನಿನ್ನ ಹಲಕಡ ಸಾವುಕಾರಗ ನಾ ಮೆಟ್ಟಿನ ಚಪ್ಪಲಿನ ಸರ ಕೊಳ್ಳಾಗ ಹಾಕಿ ಊರು ತುಂಬಾ ಮೆರವಣಿಗೆ ಮಾಡ್ತೀನಿ ಅಂತನ್ರಿ. ಯಪ್ಪ ಸುತ್ತು 110 ಹಳ್ಳಿಗಳಿಗೆ ಶ್ರೀಮಂತ ಹುಲಿ ಎನಿಸಿಕೊಂಡಿರುವ ಈ ಜಮೀನ್ದಾರ್ ಪ್ರತಾಪನಿಗೆ ಈ ತರ ಸೊಕ್ಕಿನಿಂದ ಮಾತನಾಡಿದರೆ ಆ ಸೊಕ್ಕಿನ ಬಡವ ಅದ ಹಂಗ ಬಿಟ್ಟಿಲ್ರಿ ಅಪ್ಪ. ನಿನ್ನ ಹಲಕಡ ಸಾವುಕಾರ ರುಂಡ ತೆಗೆದು ನಮ್ಮೂರು ಅಗಸಿ ಬಾಗಲಿ ಕೊಡ್ತೀನಿ ಅಂತಂದು ಕ್ವಾಟ್ಲಿ ತೋರ್ಸೇನ್ರಿ ಅಪ್ಪ. ಕ್ವಾಟ್ಲಿ ನನಗೆ ಯಾಕ ನಡುಗ ಬರಕತ್ತೈತಿ. ಏನು? ಈ ಶ್ರೀಮಂತನ ಹೆಸರು ಕೇಳಿದರೆ ಸಾಕು ಇಡೀ ಊರಿನ ಜನರು ಕಡಗಡನ ನಡಗಿ ಈ ಶ್ರೀಮಂತನ ಪಾದ ತೊಳೆದು ನೀರು ಕುಡಿತಿರುವಾಗ ನನಗೆ ಸತ್ತು ಹೊಡೆದು ಮಾತನಾಡಿದರೆ ಆ ಸೊಕ್ಕಿನ ಬಡವ. ಅದ ಹಂಗ ಬಿಟ್ಟಿಲ್ರಿ ಅಪ್ಪ. ಸೋಮವಾರ ಸುಳೆ ಮಗನ, ಬೇಬರ್ ಸುಳೆ ಮಗನ, ಲೊಚ್ಚ ಸುಳೆ ಮಗನ, ಗೋಪಾಲ್ ಸುಳೆ ಮಗನ, ಎಂತೆಂತ ಸುಳೆ ಮಕ್ಕಳು ಕೂಡಿದ್ರಿ. ಅವ್ರ ಅನ್ನೋದು ಅಲ್ಲನ ಈಗ ಸಹಿತ ಮನೆಗೆ ಬಂದು ನಿಮ್ಮ ರೋಂಡ ಚೆಂಡಾಡ್ತೀನಿ ಅಂದ್ರಿ ಅಪ್ಪ. ನನ್ನ ಕೈ ಅಷ್ಟ ಅಲ್ರಿ, ಕಾಲಂದ್ರೆ ಎಣಗಾಕತ್ತವ್ರಿ. ಈ ಸಾಹಸೀಯನ ಮನೆಗೆ ಬಂದು ಮಾತನಾಡುತ್ತ ಸತ್ತು ಬಂದಿದ್ದೆ ಬಡಪಾಯಿಗೆ.